ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಮೈಸೂರಿನ ಹೆಮ್ಮೆ, ಕರ್ನಾಟಕದ ಜೀವನಾಡಿ ಎಂದೇ ಕರೆಯಲ್ಪಡುವ ಕೃಷ್ಣರಾಜಸಾಗರ ಅಣೆಕಟ್ಟು ಅಥವಾ KRS ಅಣೆಕಟ್ಟಿನ ಇತಿಹಾಸವನ್ನು ಶೋಧಿಸಲಿದ್ದೇವೆ. ಈ ಅಣೆಕಟ್ಟು ಕೇವಲ ಕಲ್ಲು ಸಿಮೆಂಟಿನ ಕಟ್ಟಡವಲ್ಲ, ಇದು ಮೈಸೂರಿನ ಮಹಾರಾಜರ ದೂರದೃಷ್ಟಿ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಅಪ್ರತಿಮ ಇಂಜಿನಿಯರಿಂಗ್ ಚಾತುರ್ಯದ ಪ್ರತೀಕ ಅಂತಲೇ ಹೇಳಬಹುದು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಮತ್ತು ಇತಿಹಾಸದ ರೋಚಕ ವಿಚಾರವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಶೋಧ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. 1870 ಮತ್ತು 1880ರ ದಶಕದಲ್ಲಿ ಹಳೆಯ ಮೈಸೂರು ಭಾಗ ಭೀಕರ ಬರಗಾಲವನ್ನು ಎದುರಿಸುತ್ತಿತ್ತು. ಕಾವೇರಿ ನದಿ ಹರಿಯುತ್ತಿದ್ದರೂ ಮಳೆಗಾಲದಲ್ಲಿ ನೀರು ಪೋಲಾಗುತ್ತಿತ್ತು. ಬೇಸಿಗೆ ಕಾಲದಲ್ಲಿ ಬೆಳೆಗಳು ತುಂಬನೇ ಒಣಗುತ್ತಿತ್ತು. ಇಂತಹ ಸಮಯದಲ್ಲಿ ರೈತರು ಕಷ್ಟವನ್ನು ಕಂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಲು ನಿರ್ಧಾರ ಮಾಡುತ್ತಾರೆ. ಆರ್ಥಿಕ ಸವಾಲು ಮತ್ತು ರಾಜಮಾತೆಯ ತ್ಯಾಗ, ಇವತ್ತು ನಾವು ದೊಡ್ಡ ಅಣೆಕಟ್ಟನ್ನು ನೋಡಲು ಸಾಧ್ಯವಾಯಿತು. ಅಣೆಕಟ್ಟು ಕಟ್ಟಲು ಅಂದಾಜು 81 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅವತ್ತಿನ ಕಾಲಕ್ಕೆ ನಿರ್ಮಾಣವಾಗಬೇಕಿತ್ತು. ಬ್ರಿಟಿಷ್ ಸರ್ಕಾರ ಹಣಕಾಸಿನ ನೆರವು ನೀಡಲು ನಿರಾಕರಿಸಿತು. ಆದರೆ ನಮ್ಮ ಮಹಾರಾಜರು ನೆರವು ನೀಡಲು ನಿರಾಕರಿಸಲಿಲ್ಲ. ಮಹಾರಾಜರು ಹಿಂದೆ ಸರಿಯಲೇ ಇಲ್ಲ. ಮೈಸೂರು ರಾಜ ಮನೆತನದವರು ತಮ್ಮ ವೈಯಕ್ತಿಕ ಚಿನ್ನ, ಆಭರಣಗಳು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಮಾರಿ ಈ ಯೋಜನೆಗೆ ಹಣ ಸಂಗ್ರಹಿಸಿದ್ದರು. ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಈ ಬೃಹತ್ ಯೋಜನೆಯ ರೂವಾರಿಯಾಗಿದ್ದವರು. 1911ರಲ್ಲಿ ಇದರ ನಿರ್ಮಾಣದ ಕಾರ್ಯ ಆರಂಭವಾಯಿತು. ವಿಶೇಷವೇನೆಂದರೆ ಅಂದು ಸಿಮೆಂಟ್ ಲಭ್ಯವಿರಲಿಲ್ಲ. ಅದರ ಬದಲಿಗೆ ಸುರ್ಕಿ ಎಂಬ ಗಾರೆ ಮತ್ತು ಇಟ್ಟಿಗೆಯ ಪುಡಿಯ ಮಿಶ್ರಣ ಮಾಡಿ ಇದನ್ನು ಬಳಸಿ ಕಟ್ಟಲಾಗಿತ್ತು. ಇಂದಿಗೂ ಇದು ಅಷ್ಟೇ ಸದೃಢವಾಗಿದೆ ಮತ್ತು ಆಧುನಿಕ ತಂತ್ರಜ್ಞಾನಕ್ಕೆ ಇದೊಂದು ಸವಾಲು. ಅಣೆಕಟ್ಟಿನ ವೈಶಿಷ್ಟ್ಯತೆಗಳನ್ನು ನೋಡುವುದಾದರೆ, ಈ ಅಣೆಕಟ್ಟಿನ ಉದ್ದ ಸುಮಾರು 8650 ಅಡಿಗಳು ಮತ್ತು ಎತ್ತರ 130 ಅಡಿಗಳು. ಇದು ಏಷ್ಯಾದಲ್ಲಿಯೇ ಮೊದಲ ಬಾರಿಗೆ ಸ್ವಯಂ ಚಾಲಿತ ಗೇಟುಗಳನ್ನು ಅಳವಡಿಸಿಕೊಂಡ ಅಣೆಕಟ್ಟು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಣೆಕಟ್ಟಿನ ಕೆಳಭಾಗದಲ್ಲಿರುವ ವಿಶ್ವ ಪ್ರಸಿದ್ಧ ಬೃಂದಾವನ ಗಾರ್ಡನ್ ಪ್ರವಾಸಿಗರಿಗೆ ಮನ ಸೆಳೆಯುವ ತಾಣ. ಇಂದು KRS ಅಣೆಕಟ್ಟಿನಿಂದ ಲಕ್ಷಾಂತರ ಎಕರೆ ಭೂಮಿಗೆ ನೀರುಣಿಸುತ್ತಿದೆ. ಬೆಂಗಳೂರು, ಮೈಸೂರಿನಂತಹ ನಗರಗಳ ದಾಹ ತಣಿಸುತ್ತಿರುವ KRS ಅಣೆಕಟ್ಟು ನಮ್ಮ ನಾಡಿನ ಹೆಮ್ಮೆ. ಮಹಾರಾಜರ ಜನಪರ ಕಾಳಜಿ ಮತ್ತು ವಿಶ್ವೇಶ್ವರಯ್ಯನವರ ಬುದ್ಧಿಶಕ್ತಿಗೆ ನಾವು ಸದಾ ಋಣಿಯಾಗಿರಬೇಕು. ನೀವು ಮೈಸೂರಿಗೆ ಬಂದಾಗ KRS ಡ್ಯಾಮನ್ನು ವೀಕ್ಷಣೆ ಮಾಡದೆ ಹೋಗಬೇಡಿ. ತುಂಬಾ ಅದ್ಭುತವಾದಂತಹ ಒಂದು ಡ್ಯಾಮ್ ಇದು ಅಂತಲೇ ಹೇಳಬಹುದು. ಇವತ್ತಿನ ಶೋಧ ಚಾನಲ್ನಲ್ಲಿ ನಾವು KRS ಅಣೆಕಟ್ಟಿನ ಬಗ್ಗೆ ಒಂದು ಪುಟ್ಟ ಮಾಹಿತಿಯನ್ನು ಶೋಧಿಸಿ ನಿಮಗೆ ತಂದುಕೊಟ್ಟಿದ್ದೇವೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಶೋಧ ಚಾನಲ್ನಲ್ಲಿ ಅನೇಕ ದಿಗ್ಗಜರುಗಳು ಮತ್ತು ಸಾಧಕರ ನಡೆದು ಬಂದ ಹಾದಿಯ ಸಾಕ್ಷ್ಯಚಿತ್ರಗಳು ಮತ್ತು ಸಂದರ್ಶನಗಳನ್ನು ಕೂಡ ಪ್ರಸಾರ ಮಾಡುವ ಪ್ರಯತ್ನದಲ್ಲಿದ್ದೇವೆ. ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ಆಶೀರ್ವದಿಸಿ. ಶೋಧ ಸದಾ ನಿಮ್ಮೊಂದಿಗೆ.